Hey guys, welcome back to my YouTube channel Journey with Sudha Ranjit. ಇದು ಮೇನ್ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ನಾವು ಮನೆ ಒಂದು 6:30 ಹಂಗೆ ಬಿಟ್ವಿ ಈವೆಂಟ್ ವೆನ್ಯೂ ಹತ್ರ ಹೋಗಬೇಕಾದ್ರೆ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ್ವಿ. ಈವೆಂಟ್ ವೆನ್ಯೂ ರೀಚ್ ಆಗಷ್ಟಲ್ಲಿ 7 ಆಗಿತ್ತು. ನಾವು ಮೇಕಪ್ ಆರ್ಟಿಸ್ಟ್ ಅವ್ರಿಗೆಲ್ಲ 7:30 ಬರಕ್ಕೆ ಹೇಳಿದ್ರಿ. ಈವೆಂಟ್ ವೆನ್ಯೂ ಬಂದು ಆರಂಭ ಅಂತ. ನಾವು ರೀಚ್ ಆಗಷ್ಟರಲ್ಲಿ ಆಲ್ಮೋಸ್ಟ್ 80% ಡೆಕೋರೇಷನ್ ಮುಗ್ದಿತ್ತು. ಡೆಕೋರೇಷನ್ ಎಲ್ಲ ಹೆಂಗೆ ಬಂದಿದೆ ಅಂತೆಲ್ಲ ಒಂದ್ಸತಿ ನೋಡಿ ಏನೇನೋ ಆಲ್ಟ್ರೇಷನ್ಸ್ ಇರೋದನ್ನೆಲ್ಲ ಹೇಳೋಷ್ಟರಲ್ಲಿ 7:30 7:45 ಆಯಿತು. ಅಷ್ಟರಲ್ಲಿ ಮೇಕಪ್ ಆರ್ಟಿಸ್ಟ್ ಅವ್ರು ಬಂದಿದ್ರು. ನಾವು ಮೇಕಪ್ ಮಾಡಿಸ್ಕೊಳಕ್ಕೆ ಹೋದ್ವಿ. ಡೆಕೋರೇಷನ್ ಮಾತ್ರ ನಾವು ಯಾವ ಥರ ಹೇಳಿದ್ವೋ ಅದೇ ಥರ ಎಕ್ಸಾಕ್ಟ್ಲಿ ಮಾಡಿದ್ರು. ಇನ್ನೂ ಸ್ವಲ್ಪ ಆ್ಯಡ್ ಆನ್ ಮಾಡಿ ಇನ್ನೂ ಯೂನಿಕಾಗೆ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ಸ್ಟೇಜ್ ಮೇಲೆ ಚೇರ್ ಪಕ್ಕ ಅರೇಂಜ್ ಮಾಡೋಕ್ಕಂತ ಮಾಡಿದ್ರು. ಆ ಸ್ಟೇಜಲ್ಲಿ ಬ್ಯಾಕ್ ಡ್ರಾಪ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಲೈವಲ್ಲಿ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿ ಬಂದಿತ್ತು. ಇದು ಜಸ್ಟ್ 80%. ಇನ್ನು ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ಇದು ಕಂಪ್ಲೀಟ್ ಆದಮೇಲೆ ನಾನು ಇನ್ನೊಂದು ಕ್ಲಿಪ್ಪಿಂಗ್ ಹ್ಯಾಟ್ ಆನ್ ಮಾಡ್ತೀನಿ. ಫಂಕ್ಷನ್ 11 ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ನಾವು ಸ್ವಲ್ಪ ಬೇಗ ರೆಡಿ ಆಗಿಬಿಟ್ರೆ ಎಲ್ಲರೂ ಬರೋ ಅಷ್ಟರಲ್ಲಿ ಎಲ್ಲರೂ ರಿಸೀವ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ, ಮತ್ತು ಫೋಟೋ ಸೆಷನ್ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬೇಗನೆ ರೆಡಿ ಮಾಡಿಸ್ಕೊಂಡು ಸ್ಯಾರಿ ಪ್ಲೀಟಿಂಗ್ ಮಾಡಿಕೊಂಡು ಹೇರ್ ಸ್ಟೈಲ್ಗೆ ಇದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಲೋಟಸ್ ಇವಾಗ ಟ್ರೆಂಡಿಂಗು, ಬಟ್ ತುಂಬ ಜನ ಅದನ್ನೇ ಹಾಕ್ಕೊತಾರೆ. ಅದಕ್ಕೆ ನಾವು ಈ ಥರ ರೋಸ್ ಟ್ರೈ ಮಾಡ್ತಾ ಇದ್ದೀವಿ. ನನ್ನ ಸ್ಯಾರಿ ಕಲರ್ ಬಾರ್ಡರ್ ಆರೆಂಜ್ ಇತ್ತು, ಸೊ ಆರೆಂಜ್ ರೋಸಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಹೌದಾ, ನಿಮ್ಮ ಹತ್ರ ಇದ್ರೆ ಇಟ್ಕೊಳ್ಳಿ, ಅದೇ ಚಿಕ್ಕದು ನನ್ನ ಹತ್ರ. ಹೌದಾ, ನಮಗೂ ಅವತ್ತು ನಿಗಿರೋದು ಇಲ್ಲ ಅನ್ಸ್ತಾ ಇಲ್ಲ. ಇಲ್ಲ ಸ್ಟೋನ್ ಇಟ್ಕೊಂಡ್ಬಿಡ್ತೀಯಾ? ಸ್ಟೋನ್ ಅಲ್ಲ, ಸ್ಟೋನ್ಗೆ ಫೋಟೋಸ್ ಕಾಣಿಸಲ್ಲ. ರೆಡ್ ಇಟ್ಕೊಂಡ್ರೆ ಇದು ಇನ್ನೊಂದು ಸ್ವಲ್ಪ ಮೇಲೆ ಹಾಕೋಕ್ಕಾಗುತ್ತಾ? ಇಲ್ಲ ಇಲ್ಲ, ಇನ್ನು ಸ್ವಲ್ಪ ಕೆಳಗಡೆ ಬಿಡಿ. ಚೆನ್ನಾಗಿಲ್ಲ? ಬಾ ಆಚೆ ಬೇಗ. ಈ ಗ್ರೀನ್ ಕಲರ್ ಲೋಟಸ್ ಹೇರ್ ಆಕ್ಸೆಸರೀಸ್ ಯೂಸ್ ಮಾಡಿಕೊಂಡು ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೀನಿ. ಈ ಆಕ್ಸೆಸರೀಸ್ ಬಂದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ನಾನು ಒಂದು ಹೇರ್ ಸ್ಟೈಲ್ನ ಸೇವ್ ಮಾಡಿ ನನ್ನ ಮೇಕಪ್ ಆರ್ಟಿಸ್ಟ್ಗೆ ಕಳಿಸಿದಾಗ ನಮ್ಮ ಹತ್ರ ಈ ಏರ್ ಆಕ್ಸೆಸರೀಸ್ ಇಲ್ಲ, ಇದರ ಆಲ್ಟರ್ನೇಟಿವ್ ಆಗಿ ಬೇರೆ ಯಾವುದನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಸೇಮ್ ಲೋಟಸೇ ಬೇಕಾಗಿತ್ತು, ತುಂಬ ಇಷ್ಟ ಆಗಿತ್ತು ಅಂತ ನಾನು ಅಮೆಝಾನ್ ಚೆಕ್ ಮಾಡಿದೆ. ಆವಾಗ ನನಗೆ ಈ ಪ್ರಾಡಕ್ಟ್ ಸಿಕ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮತ್ತು ಕ್ವಾಲಿಟಿ ವೈಸು ಚೆನ್ನಾಗಿತ್ತು. ನನ್ನ ಸ್ಯಾರಿ ಗ್ರೀನ್ ಕಲರ್ ಆಗಿರೋದ್ರಿಂದ ನಾನು ಗ್ರೀನ್ ಕಲರ್ ಲೋಟಸೇ ತಗೊಂಡೆ. ನಾನು ಕಂಪ್ಲೀಟ್ ರೆಡಿ ಆದಮೇಲೆ ನನ್ನ ಓವರ್ ಆಲ್ ಲುಕ್ ಈ ಥರ ಇತ್ತು. ನನ್ನ ಬ್ಲೌಸ್ಗಂತೂ ತುಂಬಾ ಕಾಂಪ್ಲಿಮೆಂಟ್ ಬಂತು. ನನ್ನ ಪ್ರೀವಿಯಸ್ ವ್ಲಾಗಲ್ಲೂ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನನ್ನ ಬ್ಲೌಸ್ ಡೀಟೇಲ್ಸ್ ಹೇಳಿ ಅಂತ. ನಾನು ಇದನ್ನು ಕಸ್ಟಮೈಸ್ ಮಾಡಿಸಿದ್ದು ಮಿರಾಯಾ ಡಿಸೈನರ್ ಸ್ಟುಡಿಯೋದಲ್ಲಿ. ನಾನು ಸ್ಯಾರಿ ತೊಗೊಂಡು ಹೋಗಿ ನನಗೆ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಬೇಕು ಅಂತ ಹೇಳಿದಾಗ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ದು ಬ್ರೊಕೇಡಲ್ಲಿ ಮಾಡಿಸ್ಕೊಳ್ಳಿ, ಈಗ ಟ್ರೆಂಡಿಂಗು ಮತ್ತು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳಿದ್ರು. ನನ್ನ ಬ್ಲೌಸ್ಗೆ ನಾನು ಪೇ ಮಾಡಿದ್ದು 15,000. ಬ್ಲೌಸ್ ಫ್ಯಾಬ್ರಿಕ್ಕು, ಎಂಬ್ರಾಯ್ಡ್ರಿ ಮತ್ತು ಸ್ಟಿಚಿಂಗ್ ಎಲ್ಲ ಸೇರಿ 15,000. ಬೊಟಿಕ್ ಅವರೇನೆ ನನಗೆ ಫ್ಯಾಬ್ರಿಕ್ಕು ತೊಗೊಂಡು ಬಂದರು. ಏನೇಶ ಈಗ ಸ್ಟೇಜ್ ಕಂಪ್ಲೀಟ್ ರೆಡಿ ಆಗಿದೆ. ಹಿಂದೆ ಬ್ಯಾಕ್ ಡ್ರಾಪು ಮತ್ತು ಪ್ಲೇಟ್ ಡೆಕರ್ ಕಂಪ್ಲೀಟ್ ರೆಡಿ ಆಗಿದೆ. ನಾವು ಹೆಂಗೆ ಇಮ್ಯಾಜಿನ್ ಮಾಡಿಕೊಂಡು ನಮ್ಗೆ ಈ ಥರ ಬೇಕು ಬ್ಯಾಕ್ ಡ್ರಾಪ್ ಅಂತ ಹೇಳಿದ್ವಿ, ಅದೇ ಥರನೇ ಬಂದಿದೆ. ಫುಲ್ ರಿಚ್ ಲುಕ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ಪಂಜನಿನೂ ರೆಡಿ ಆಗಿದ್ಲು. ಪಂಜನಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ತುಂಬ ಪ್ರಿಟಿ ಆಗಿದ್ಲು. ಪಂಜನಿಗೆ ಮೇಕಪ್ ಮಾಡಿದ್ದು ಬಂದು ರಶ್ಮಿ ಮನೋಜ್ ಅಂತ. ಅವ್ರ ಪೇಜ್ ಇನ್ಸ್ಟಾಗ್ರಾಮಲ್ಲಿ ಮೇಕ್ ಓವರ್ ಬೈ ರಶ್ಮಿ ಮನೋಜ್ ಅಂತ ಇದೆ. ಪಂಜನಿ ಫೇಸ್ ಫುಲ್ ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು, ನೋ ಮೇಕಪ್ ಲುಕ್ ಥರ ಕಾಣಿಸ್ತಿತ್ತು. ಫುಲ್ ಮೇಕಪ್ ಸೆಟಲ್ಡ್ ಆಗಿತ್ತು. ಮಕ್ಕಳಿಗೆ ತುಂಬ ಮೇಕಪ್ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಗಾಡಿಯಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ
ಕಾಣಿಸಲ್ಲ, ದೊಡ್ಡೋರು ಕಾಣಿಸ್ದಂಗೆ ಕಾಣಿಸ್ಬಿಡ್ತಾರೆ ಅಂತ ನಾವು ಸ್ವಲ್ಪ ನ್ಯಾಚುರಲ್ ಲುಕ್ಕೇ ಮಾಡಿ ಮತ್ತೆ ಲಿಪ್ಸ್ಟಿಕ್ ಎಲ್ಲ ಸ್ವಲ್ಪ ಲೈಟ್ ಶೇಡಲ್ಲೇ ಹಾಕಿ ಅಂತ ಹೇಳಿದ್ವಿ. ಅದೇ ಥರನೇ ಮಾಡಿದ್ರು. ಅವಳ ಮೇಕಪ್ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಎಲಿಗೆಂಟಾಗಿ ಕಾಣಿಸ್ತಿತ್ತು. ನಮ್ಮ ಅಕ್ಕನೂ ರಶ್ಮಿ ಮನೋಜ್ ಹತ್ರನೇ ಮೇಕಪ್ ಮಾಡಿಸ್ಕೊಂಡಿದ್ದು. ಇಬ್ಬರು ಒಂದೇ ಥರ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅದಾದಮೇಲೆ ಒಂದು 11:30 11:45 ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಫಂಕ್ಷನ್ನು. ಪಂಚನಿನೆಲ್ಲ ಕೂರಿಸಿ ಮಾಡಬೇಕಲ್ಲ, ಎಲ್ಲ ರಿಚುವಲ್ಸ್ ಎಲ್ಲ ಮಾಡ್ತಾಯಿದ್ರು. ಪ್ಲೇಟ್ ಡೆಕೋರ್ ಬಂದು ಶ್ರೀ ಅಲಂಕೃತ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅವ್ರದ್ದು, ಅವ್ರ ಹತ್ರ ಮಾಡಿಸಿದ್ದು. ಜರ್ಮನ್ ಸಿಲ್ವರ್ ಪ್ಲೇಟ್ಸಲ್ಲಿ ಎಲ್ಲ ಅರೇಂಜ್ ಮಾಡಿದ್ರು. ಅದು ಯೂನಿಕಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಕೈಲಿ ಎಷ್ಟು ವಿಡಿಯೋಸ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ನಮ್ಮದೇ ಫಂಕ್ಷನ್ ಆಗಿರೋದ್ರಿಂದ ತುಂಬ ವಿಡಿಯೋಸ್ ಮಾಡ್ಕೊಳಕ್ಕೂ ನನ್ನ ಕೈಲಿ ಆಗಲಿಲ್ಲ. ನನ್ನ ಸಿಸ್ಟರ್ದು ರಕ್ಷಿತಾ ಯೋಗೇಶ್ ವ್ಲಾಗ್ಸ್ ಅಂತ ಇದೆ, ಅವಳ ಚಾನೆಲ್ನ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಡ್ ವ್ಲಾಗ್ ಸಿಗುತ್ತೆ. ಚಾನೆಲ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಅನಿಸುತ್ತೆ ರಕ್ಷಿತಾ ಯೋಗೇಶ್ ವ್ಲಾಗ್ಸು. ಹಾಗೂ ನಾನು ಮೆನ್ಷನ್ ಮಾಡಿರ್ತೀನಿ. ಎನಿ ನ್ಯೂ ಸಬ್ಸ್ಕ್ರೈಬರ್ಸ್ ಹೋಗಿ ಚೆಕ್ ಮಾಡಿ. ಇದೊಂದು ಹೊಸ ಕಾನ್ಸೆಪ್ಟ್ ಮಾಡಿಸಿದ್ವಿ. ಮಲ್ಲಿಗೆ ದಿಂಡಿಗೆ ಬಾಳೆ ಎಲೆ ಸುತ್ತಿ ಇಟ್ಟಿದ್ವಿ. ಬಂದಿರೋ ಗೆಸ್ಟ್ಸ್ ಎಲ್ಲನೂ ಒಂದೊಂದು ಎತ್ಕೊಳ್ಳೋ ಥರ ಒಂದು ಸಪ್ರೇಟ್ ಟ್ರೆಡಿಷ್ನಲ್ ಕಾರ್ನರ್ ಥರ ಮಾಡಿಸಿ ಅಲ್ಲಿ ಮಲ್ಲಿಗೆ ದಿಂಡು, ಅರ್ಶಿನ ಕುಂಕುಮ, ರಿಟರ್ನ್ ಗಿಫ್ಟ್ಸು ಮತ್ತು ಮಲ್ಲಿಗೆ ದಿಂಡು ಮುಡ್ಕೊಳಕ್ಕಂತ ಹೇರ್ ಪಿನ್ಸು, ಬಳೆ ಎಲ್ಲ ಒಂದು ಟೇಬಲಲ್ಲಿ ಜೋಡಿಸಿದ್ವಿ. ಇದು ಇವಾಗಿನ ಟ್ರೆಂಡಿಂಗು. ನಾನು ತುಂಬ ರೀಲ್ಸಲ್ಲಿ ನೋಡಿದ್ದೆ. ಮಲ್ಲಿಗೆ ದಿಂಡಿಗೆ ಎಲೆ ಸುತ್ತಿ ಇಡೋದು ಚೆನ್ನಾಗಿ ಕಾಣ್ತಿತ್ತದು. ಯಾರು ಪವನಿ? ಆಡಾಡ್ಬೇಕು, ಮೌನಾರತಿ ಆಗೋಯ್ತು. ಸ್ವಲ್ಪ ಹಂಗೆ ಸ್ವಲ್ಪ ಲೈಟ್ ಡೌನ್ ಮಾಡ್ಕೊಳ್ಳಿ ಮೇಡಮ್. ನಿಮ್ದೆಲ್ಲ ಆದ್ಮೇಲೆ ಒಂದು ಸ್ವಲ್ಪ ಈ ಕಡೆ ನೋಡಿ ಹಾಗೆ ಮೇಡಮ್. ಥ್ಯಾಂಕ್ ಯು. ನಾವು ಕಸಿನ್ಸು ಫ್ಯಾಮಿಲಿ ಎಲ್ಲ ಫೋಟೋಸ್ ಎಲ್ಲ ಇಡ್ಸ್ಕೊಂಡು ಆಮೇಲೆ ಆರತಿ ತೆಗ್ದು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮಾಡಿದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಮಾತಾಡಿಕೊಂಡು ಆಮೇಲೆ ಒಂದು 4:30 ಹಂಗೆ ಇವೆಂಟ್ ವೆನ್ಯೂ ಬಿಟ್ವಿ. ಸಿರಿ ಅಂತೂ ಹಾರ ನೋಡಿ ತುಂಬ ಇಷ್ಟ ಆಗ್ಬಿಟ್ಟು ನಾನೇ ಹಾಕ್ಕೊತೀನಿ ಅಂತ ಹಾಕ್ಕೊಂಡಿದ್ವಿ. ಇದಾಗಿತ್ತು ಆಫ್ ಸ್ಯಾರೀಸ್ ಮಿನಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇದಾದಮೇಲೆ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಜೊತೆಲೇ. ಕಂಟಿನ್ಯೂ ವಾಚಿಂಗ್ ಇಟ್.